ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಸ್ಟುಡಿಯೋ ವಿಡಿಯೋಗೆ ಸ್ವಾಗತ. ಸೊ ಒಂದು ಡಿಫ್ರೆಂಟ್ ಆದ ವಿಡಿಯೋ, ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ವಿ. ಅದು ಅಲ್ಲದೆ ಮಾವಿನ ಹಣ್ಣು ಸೀಸನ್ನು ಮತ್ತು ಹಲಸಿನ ಸೀಸನ್ ಶುರುವಾಗಿದೆ. ಅದರಲ್ಲಿ ಏನಾದರೂ ಸ್ಪೆಷಲ್ ಆದ ಡಿಶಸ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಆನ್ಲೈನಲ್ಲಿ ಚೆಕ್ ಮಾಡಬೇಕಾದ್ರೆ ಒಂದು ಕಣ್ಣಿಗೆ ಬಿತ್ತು. ಏನಂದರೆ ಜಾಕ್ ಫ್ರೂಟ್ ಬಿರಿಯಾನಿ, ಹಲಸಿನ ಹಣ್ಣಿನ ಬಿರಿಯಾನಿ. ಇದು ಬಿರಿಯಾನಿ ಬೈ ಕಿಲೋ ಅಲ್ಲಿ ಇತ್ತು. ಸೊ ಮೊನ್ನೆ ಇದು ಪಾರ್ಟ್ಫುಲ್ ಎಲ್ಲ ಮಾಡಿದ್ವಲ್ಲ, ಸೊ ಅದೇ ಥರ ಇದು ಕೂಡ ಅದೇ ಕಾನ್ಸೆಪ್ಟು, ಮಡಿಕೆನಲ್ಲಿ ಬಿರಿಯಾನಿ ಮಾಡಿಕೊಡ್ತಾರೆ. ಸೊ ನಾವು ಆರ್ಡ್ರ್ ಮಾಡಿದ್ಮೇಲೆ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಬಂದಿದೆ. ಅದರಲ್ಲಿ ಎಷ್ಟು ರೂಪಾಯಿ, ಏನೇನು ಬರುತ್ತೆ ಅದೆಲ್ಲ ನೋಡೋಣ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೀವೇನ ತಿಂದಿದ್ದೀರಾ ಹಲಸಿನ ಹಣ್ಣಿನ ಬಿರಿಯಾನಿ? ಆಲ್ರೆಡಿ ತಿಂದಿದ್ರೆ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸು, ಇಷ್ಟ ಆಗುತ್ತಾ ಏನು ಅಂತ. ವೆಜಿಟೇರಿಯನ್ಸು ಮೋಸ್ಟ್ಲಿ ಇಷ್ಟ ಆಗ್ಬೋದು, ನಾನ್ ವೆಜಿಟೇರಿಯನ್ಸ್ ಇದ್ದರೆ ಕಂಪೇರ್ ಮಾಡಿ ಹೇಳಿ. ಈಗ ಮೊನ್ನೆ ಎಲ್ಲ ಸ್ಕ್ರ್ಯಾಚಸ್ ಆಗಿತ್ತು, ಈಗ ಮತ್ತೆ ಟೇಬಲೆಲ್ಲ ಸ್ಕ್ರ್ಯಾಚಸ್ ಆಗು ಸಮಯ. ಉದ್ದವಾದ ಬಿಲ್ಲು ಓಪನ್ ಮಾಡುವ. ಒಂದು ಚಿಕ್ಕದಾದ ಡಬ್ಬ ಮಿಂಟ್ ಚಟ್ನಿ, ಆಮೇಲೆ ಒಂದು ಡಬ್ಬ, ಆಮೇಲೆ ಮಡಕೆ, ಚಿಕ್ಕ ಮಡಕೆ, ಆಮೇಲೆ ಸಲಾಡ್, ಆಮೇಲೆ ಸಾಲನ್, ಮಿರ್ಚಿ ಕಾ ಸಾಲನ್, ಆಮೇಲೆ ಸಲಾಡ್, ಆಮೇಲೆ ಚೆಲ್ಲೋಗಿರೋ ಏನು ಬೇರೆ ಗ್ರೇವಿ ಏನೋ ಚೆಲ್ಲೋಗಿದೆ, ಇನ್ನೊಂದು ಮಿಂಟ್ ಚಟ್ನಿ, 2 ಮಿಂಟ್ ಚಟ್ನಿ, 2 ಸಲಾಡು, ಇನ್ನೊಂದು ಪುಟಾಣಿ ಮಡಕೆ. ಇದು ಎಕ್ಸ್ಟ್ರಾ ಆರ್ಡ್ರ್ ಮಾಡಿರೋದು ಫಿರ್ನಿ, ಅದು ಕೂಡ ಮಡಕೆಯಲ್ಲಿ ಬಂದಿರೋದು, ತುಂಬಾ ಖುಷಿ ಕೊಡ್ತು. ಈಗ ಮೇಯ್ನ್ ಐಟಮ್ ಬಿರಿಯಾನಿ ಬೈ ಕಿಲೋ. ಕಸ್ಟಮೈಸ್ ಮಾಡಿರೋ ಮಡಕೆ, ಒಳಗಡೆ ಎಣ್ಗ್ರೆ ಒಬ್ಬರೈತೆ, ಹಾಕ್ಬಿಟ್ಟವ್ರೆ ಅವ್ರ ಹೆಸರನ್ನ. ಬಿಸಿ ಇದೆ, ತುಂಬ ಬಿಸಿ ಇಲ್ಲ, ಆರಾಮಾಗಿ ಇಟ್ಕೊಬೋದು. ಇದು ಕೂಡ ಸೇಮ್ ಸೀಲ್ ಆಗಿದೆ. ಗ್ರೀನ್ ಕಲರು ಇದು ಹಾಕ್ಬಿಟ್ಟು ಸೀಲ್ ಮಾಡಿದ್ದಾರೆ, ಯಾಕಂದರೆ ಇದು ವೆಜ್ ಅಂತ ಗೊತ್ತಾಗಲಿ ಅಂತ. ಇದಿಷ್ಟಕ್ಕೆ ನಮಗೆ ಬಿಲ್ ಬಂದು 680 ರೂಪಾಯಿ ಆಯಿತು. ಏನಕ್ಕೆ ಅಂದರೆ ಇದೊಂದು ಎಕ್ಸ್ಟ್ರಾ ಫಿರ್ನಿ ಬಂದ್ಬಿಟ್ಟು ಆ್ಯಡ್ ಆನ್ ಇತ್ತು, ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ತರಿಸಿದ್ದು. ಅದಕ್ಕೇನೋ 120 ರೂಪಾಯಿನೋ ಏನೋ ಅದು ಹತ್ತಿರ ಬಂತು. ಸೊ ಇದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು. ಬಟ್ ಬರೀ ಬಿರಿಯಾನಿ ತೊಗೊಂಡಾಗ ಅದ್ರ ಜೊತೆಗೆ ಒಂದು ಸ್ಟಾರ್ಟರ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ಇದು ಅರ್ಧ kg ಬಿರಿಯಾನಿ ನಾವು ಆರ್ಡರ್ ಮಾಡೋದು. ಅರ್ಧ kg ಬಿರಿಯಾನಿ ಜೊತೆ ಒಂದು ಸ್ಟಾರ್ಟರ್ ನೀವು ಸೆಲೆಕ್ಟ್ ಮಾಡ್ಬೋದು. ವೆಜ್ ಬಿರಿಯಾನಿಗೆ ವೆಜ್ ಸ್ಟಾರ್ಟರ್ಸ್ 2 ಆಪ್ಷನ್ ಇರುತ್ತೆ. ನಾವು ಏನು ತರಿಸಿದ್ದೀವಿ ಅಂದರೆ 65 ತರಿಸಿದ್ದೀವಿ, ಪನ್ನೀರ್ 65. ಸೊ ಓಪನ್ ಮಾಡೋಣ. ಪನ್ನೀರ್ 65, ಅದಕ್ಕೇ ಮಿಂಟ್ ಚಟ್ನಿ ಕೊಟ್ಟಿರೋದು. ಬಿರಿಯಾನಿ ಜೊತೆಗೆ ಕಾಂಪ್ಲಿಮೆಂಟ್ರಿ ಒಂದು ಸ್ಟಾರ್ಟರ್ನ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟು 2 ಮಿಂಟ್ ಚಟ್ನಿ, 2 ಸಲಾಡು ಮತ್ತು ಇವೆಲ್ಲ ಇರುತ್ತೆ. ಅದೆಲ್ಲ ನಾವೇನು ಅಷ್ಟೊಂದು ತಿನ್ನೋದಿಲ್ಲ. ಮೋಸ್ಟ್ಲಿ 2 ಕೊಟ್ಟಿರೋದ್ರಿಂದ ಇದು ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಬೋದು ಅನಿಸುತ್ತೆ. ಅರ್ಧ kg ಬಿರಿಯಾನಿ ಇಬ್ಬರು ತಿನ್ಬೋದು. ಒಬ್ಬರೊಬ್ಬರು ಕೆಪಾಸಿಟಿ ಇರೋರು ಒಬ್ಬರೇ ತಿಂತಾರೆ. ಆಮೇಲೆ ಇದು ಬಂದುಬಿಟ್ಟು ಇದು ಅದೇ ಆ ವಿಡಿಯೋದಲ್ಲೂ ಹೇಳಿದ್ವಲ್ಲ, ಸೇಮ್. ಇದೂ ಇನ್ಸ್ಟ್ರಕ್ಷನ್ ಎಲ್ಲ ಇದೆ, ಅದೆಲ್ಲ ತೆಗಿಯೋಕ್ಕಾಗಲ್ಲ, ಕಿತ್ತೋಗ್ಬೋದು. ಸೇಮ್ ಕ್ಯಾಂಡಲ್ ಇರುತ್ತೆ. ಇದು ಹಚ್ಬಿಟ್ಟು ಇದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಹಾಗೆ ಇರೋ ಥರ ಮಾಡೋದು ಮೇಂಟೈನು. ಆಮೇಲೆ ಇನ್ನೊಂದೇನು ಅಂದರೆ ಹಂಡಿನ, ಆಮೇಲೆ ಇಲ್ಲಿದೆ ನೋಡಿ, ಹಂಡಿನ ಮೈಕ್ರೋವೇವಲ್ಲಿ ಇಡ್ಬೋದಂತೆ. ಹಂಡೀಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಮೈಕ್ರೋವೇವ್ ಅಂತ ಹಾಕ್ಬಿಟ್ಟು ಹಿಂದೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ತೆಗಿಬೇಕಾದ್ರೆ ಚಿಂದಿ ಆಗೋಯ್ತು. ಸೊ ನೀವು ನೀಟಾಗಿ ತೆಗ್ಬಿಟ್ಟು ಹೆಂಗೆ ಇನ್ಸ್ಟ್ರಕ್ಷನ್ನು, ಹೆಂಗೆ ಸರ್ವ್ ಮಾಡ್ಕೊಳೋದು, ಮೈಕ್ರೋವೇವಲ್ಲಿ ಹೆಂಗೆ ಇಡಬೇಕು, ಎಷ್ಟು ನಿಮಿಷ ಇಡಬೇಕು ಅಂತೆಲ್ಲ ಇದೆ ಡೀಟೇಲು. ಅದನ್ನು ನೋಡಿಕೊಂಡು ನೀವು ಬಿಸಿ ಮಾಡ್ಕೊಂಡಂಗಿದ್ರೆ ಮಾಡ್ಕೊಬೋದು. ಸೊ ಇದನ್ನೆಲ್ಲ ಬಿಸಾಕೋಣ. ಫಿರ್ನಿ ಲಾಸ್ಟಲ್ಲಿ ಓಪನ್ ಮಾಡೋಣ. ತಣ್ಣಗಿದೆ, ಚಿಲ್ಲಾಗಿ, ಅದು ಹಂಗೆ ಇರಲಿ. ಈಗ ಬಿರಿಯಾನಿ ಓಪನ್ ಮಾಡುವ ಸಮಯ. ಅದಕ್ಕೆ ಬೇಕಾಗಿರುವ ವಸ್ತು ಚಾಕು. ಈ ಥರದ್ದೆಲ್ಲ ತರಿಸ್ದಾಗೆಲ್ಲ ಇದೆ ಕತೆ, ಗಲೀಜು, ಸ್ಕ್ರ್ಯಾಚು. ನೀಟಾಗಿ ಓಪನ್ ಆಯಿತು. ಓಪನ್ ಮಾಡಿದರೆ ಒಳಗೆ ಅದ್ಭುತವಾದ ಬಿರಿಯಾನಿ. ಇದರಲ್ಲಿ ಒಂದು ಇಷ್ಟ ಆಗಿದ್ದೇನು ಗೊತ್ತಾ ನನಗೆ, ಒಂದು ಚೂರು ಮಣ್ಣು ಇದು ಸ್ಕ್ರ್ಯಾಚಾಗಿ ಪುಡಿಯಾಗಿ ಬಿದ್ದಿಲ್ಲ ಒಳಗಡೆ. ಯಾಕೆ ಹೇಳಿ, ಇದು ಸ್ವಲ್ಪ ಉಬ್ಕೊಂಡಿದೆ, ಮುಚ್ಚಲ ಹಿಂಗಿಟ್ಟಿದ್ದಾರೆ. ಸೊ ನಾವು ಚಾಕು ಹಾಕ್ಕೊಂಡು ಮಾಡಬೇಕಾದ್ರೆ ಗ್ಯಾಪ್ ಇದೆ. ಸೊ ಮೇಲ್ಗಡೆ ಉಜ್ಕೊಳಲ್ಲ, ಚಾನ್ಸ್ ಇಲ್ಲ. ಇದರಲ್ಲಿ
ಏನೋ ಪಾಟ್ ಫುಲ್ಲಲ್ಲಿ ಸ್ವಲ್ಪ ಫ್ಲ್ಯಾಟ್ ಥರ ಇರುತ್ತೆ, ಇದು ಕೆಳಗಡೆ ಸ್ವಲ್ಪ ಊದ್ಗೊಂಡು ಥರ ಇರುತ್ತೆ, ಹಾಕಿದಾಗ ಅದು ಕೆರಿಯುತ್ತೆ. ಸಿಕ್ಕದು ಸ್ವಲ್ಪ ಡಿಸೈನಲ್ಲಿ ಚೇಂಜು, ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಈಗ ಇದನ್ನು ಬಿರಿಯಾನಿ ಇದರಲ್ಲೇ ಬೇಯಿಸೋದ್ರಿಂದ ಕೆಳಗಡೆ ಮಸಾಲೆ ಎಲ್ಲ ಇರುತ್ತೆ, ಮೇಲ್ಗಡೆ ರೈಸ್ ಇರುತ್ತೆ. ಸೊ ಕೆಳಗಿಂದ ಬಡಿಸ್ಕೊಬೇಕು. ಪ್ಲೇಟ್ ತೊಗೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿ ಬಡಿಸ್ಕೊಂಡು ಕಾಣಿಸ್ತಾ ಇದೆಯಾ? ಓ ಸೇಮ್ ಒಳ್ಳೆ ಮಟನ್ ಪೀಸ್ ಥರ ಇಲ್ಲಿ ಯಾರು ನೋಡಿದ್ರೆ ಇದು ಹೇಳ್ದಿರ ಕೊಟ್ಟರೆ ಮಟನ್ ಬಿರಿಯಾನಿ ಅನ್ಕೊಂಬಿಡ್ತಾರೆ. ಇದು ಹಲಸಿನಕಾಯಿ ಹಣ್ಣಲ್ಲ, ಹಲಸಿನಕಾಯಿ ಅದರಲ್ಲಿ ಆ ಸ್ಪೆಷಾಲಿಟಿನೇ ಹಂಗೆ. ಅದು ಮಾಕ್ ಮೀಟ್ ಥರ ಯೂಸ್ ಮಾಡ್ತಾರೆ ಮಟನ್, ವೀಗನ್ ಮಟನ್. ಕೆಳಗಡೆಯಿಂದ ಕೆರೆದ್ಬಿಟ್ಟು ಮಸಾಲೆಯನ್ನು ಎತ್ತಿಕೊಳ್ಳುವ. ಸ್ವಲ್ಪ ಸೀದೋಗಿದೆ, ಪರವಾಗಿಲ್ಲ, ನಡೆಯುತ್ತೆ. ಹಳೆ ವಿಡಿಯೋದಲ್ಲೂ ಹೇಳಿದೆ, ನೀವೇನ ಬಡಿಸ್ಕೊಬೇಕಾದ್ರೆ ಫುಲ್ಲು ಒಂದು ಪಾತ್ರೆಗೆ ದವ ಹಾಕ್ಕೊಂಬಿಡಿ. ಪನ್ನೀರ್ 65 ಒಂದು 2-3 ಪೀಸ್ನ ಬಡಿಸ್ಕೊಳ್ಳೋಣ. ಈಗ ಟೇಸ್ಟ್ ಮಾಡುವ ಸಮಯ. ಜಾಕ್ ಫ್ರೂಟ್ ಬಿರಿಯಾನಿ, ಬನ್ನಿ ತಿನ್ನಿ, ಆರೋಗ್ಯವಾಗಿರಿ. ನೋಡ್ತಾ ಇದ್ರೆ ಯಾವ ಥರ ಕಾಣಿಸ್ತಿದೆ ನೋಡಿದ್ರ? ಟೇಸ್ಟ್ ಮಾಡುವ. ಟೇಸ್ಟ್ ವೈಸು ಸೇಮ್ ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ ಏನು ಬರುತ್ತೆ ಸೇಮ್ ಅದೇ ಥರನೇ ಇದೆ, ಚೆನ್ನಾಗಿದೆ. ಅವ್ರದ್ದು ಹೈದರಾಬಾದಿ ಚಿಕನ್ ಬಿರಿಯಾನಿ ಎಲ್ಲ ನೀವು ತಿಂದಾಗ ಟೇಸ್ಟ್ ಏನು ಬರುತ್ತೆ ಸೇಮ್ ಮಸಾಲೆ, ಅದೇ ಮಸಾಲೆಯಲ್ಲಿ ವೆಜ್ ಮಾಡಿದ್ದಾರೆ ಅಷ್ಟೇ, ಸೇಮ್ ರೆಸಿಪಿ. ಪೀಸು ಇದಿದೆಯಲ್ಲ, ಆಫ್ಟರ್ ಎಫೆಕ್ಟ್ಸ್ ಚೆನ್ನಾಗಿದೆ. ತಿಂದು ನುಂಗಾದ್ಮೇಲೆ ಮಸಾಲೆ ಬಾಯಲ್ಲಿ ಸ್ಪ್ರೆಡ್ ಆಯಿತು, ಸಾಕಾಗಿದೆ. ಇದು ತಿಂದಾಗ ಇದು ತುಂಬ ಬೆಂದೋಗಿದೆ, ಸ್ವಲ್ಪ ಕಮ್ಮಿ ಬೆಂದಿದ್ದರೆ ಸೇಮ್ ಮಟನ್ ಟೆಕ್ಸ್ಚರೇ ಬಾಯಲ್ಲಿ ಇಟ್ಕೊಂಡಾಗ. ಸೇಮ್ ಆ ಮಟನ್ ನಾರ್ ಥರ ಬರುತ್ತಲ್ಲ, ಸೇಮ್ ಹಂಗೆ ಇರುತ್ತೆ ಟೇಸ್ಟು. ಅಂದರೆ ಆ ಟೆಕ್ಸ್ಚರ್ ಬಾಯಲ್ಲಿ ಫೀಲ್ ಹಂಗೆ ಇರುತ್ತೆ. ಬಟ್ ಇದು ತುಂಬ ಜಾಸ್ತಿ ಬೆಂದೋಗಿರೋದ್ರಿಂದ ಪಿಚ್ಚ ಅಂದ್ಬಿಡ್ತದಲ್ಲ. ಸೊ ಈ ಥರ ಅವಾಗ ಈ ಆಲೂಗಡ್ಡೆ ಇವೆಲ್ಲ ಚಕ್ಕದ ಬೆಂದೋಗಿರೋ ಆಲೂಗಡ್ಡೆ ಮ್ಯಾಶ್ ಆಗುತ್ತಲ್ಲ, ಆ ಥರ ಫೀಲ್ ಆಗುತ್ತೆ. ಆದ್ದರಿಂದ ಇದು ವೆಜ್ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಅಕಸ್ಮಾತ್ ಇದೇನೋ ಸ್ವಲ್ಪ ಕಮ್ಮಿ ಬೆಂದಿತ್ತು, ಆ ನಾರ್ ಥರ ಸಿಕ್ತು ಲೈಟಾಗಿ ಅಂದರೆ ಗೊತ್ತೇ ಆಗಲ್ಲ ನೋಡಿ. ಯಾರನ್ನ ವೆಜಿಟೇರಿಯನ್ಸ್ಗೆ ಏನು ಹೇಳಿದ್ರೆ ಸುಮ್ಮನೆ ತಂದುಕೊಟ್ರೆ ಇದನ್ನು ಪಕ್ಕ ತಿನ್ನೋದೇ ಇಲ್ಲ, ಏನೇ ಹೇಳಿದ್ರು ಹಂಗೆ ಸೇಮ್ ನಾನ್ ವೆಜ್ ಥರ ಇದೆ. ಎಲ್ಲ ಕಡೆ ಈಗ ವೀಗನ್ ಮೀಟ್ ತಿಂತಾರೆ ಗೊತ್ತಾ ತುಂಬ ಜನ. ಈಗ ತುಂಬ ಜನ ವೀಗನ್ ಮೀಟ್ ಬೇಕು ಅಂತಾರೆ, ವೀಗನ್ ಚಿಕನ್, ವೀಗನ್ ಮಟನ್ ಅಂತ. ಸೊ ಅವರೆಲ್ಲ ಇದರಲ್ಲೇ ಮಾಡೋದು ಮಟನ್ನು ಅಳ್ಸ್ಟೈನಲ್ಲಿ. ರೀಸೆಂಟಾಗಿ ನಾವು ಇದರಲ್ಲೂ ಇತ್ತು ಅನಿಸುತ್ತೆ, ಒಂದು ಸಮೋಸ ಪಾರ್ಟಿ ವೀಡಿಯೋ ಮಾಡಿದ್ವಿ. ಸಮೋಸ ಪಾರ್ಟಿನಲ್ಲೂ ವೀಗನ್ ಮಟನ್ ಸಮೋಸನ ಇಂಟ್ರೊಡ್ಯೂಸ್ ಮಾಡಿದ್ರ, ಅದರಲ್ಲೂ ಸೇಮ್ ಇದೇನೇ ಬಳಸಿದ್ದಿತ್ತು. ಅದು ಪರ್ಫೆಕ್ಟಾಗಿ ಹಂಗೆ ಮಟನ್ ಥರನೇ ಫೀಲ್ ಇತ್ತದು. ಅದು ಹೇಳಿದ್ನಲ್ಲ, ಆ ಬೆಂದಿರೋದು ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಆ ಫೀಲ್ ಕೊಡಬೇಕು ಅಂದರೆ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಸೊ ನೀವೇನೋ ಟ್ರೈ ಮಾಡ್ತಾಯಿದ್ದೀರಾ ಈ ಸೀಸನಲ್ಲಿ, ಹಲಸಿನ ತಿನ್ನಬೇಕು, ಹಲಸಿನಲ್ಲಿ ಏನೋ ಡಿಫ್ರೆಂಟ್ ಆದ ಡಿಶ್ ಬಂದು ಆರಾಮಾಗಿ ಇದನ್ನು ತರ್ಸ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಆಲೂಗಡ್ಡೆ ಪೀಸು ಸಿಗುತ್ತೆ ಸೌದೆನಲ್ಲಿ. ತರಕಾರಿ ಅದೊಂದು 2 ತರಕಾರಿ, ಬೇರೆ ಏನು ಸಿಗೋದಿಲ್ಲ. ಮಸಾಲೆ ಹೈಲೈಟು, ಒಳ್ಳೆ ಮಜಾ ಕೊಡ್ತು. ಆಮೇಲೆ ಫ್ರೈಡ್ ಆನಿಯನ್ಸೇ ಮಿಸ್ಸಿಂಗು, ಕಾಣಿಸ್ತಾ ಇಲ್ಲ ಮೇಲ್ಗಡೆ. ಫ್ರೈಡ್ ಆನಿಯನ್ಸ್ ಜಾಸ್ತಿ ಸ್ವಲ್ಪ ಇತ್ತು, ಸ್ವಲ್ಪ ಎಕ್ಸ್ಟ್ರಾ ಹಾಕಿದರೆ ಇನ್ನೂ ಮಜಾ ಇರೋದು. ಹಂಗಂದರೆ ಅದು ಪ್ರತಿ ಸಲ ನಾನು ಹೈದರಾಬಾದಿ ತಿಂದಾಗ ಅದು ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ, ಅದು ಕಮ್ಮಿ ಫೀಲ್ ಆಯಿತು, ಅದೊಂದು ಅಷ್ಟೇ. ಚೆನ್ನಾಗಿದೆ, ಮಸಾಲೆ ಸ್ಟ್ರಾಂಗ್ ಆಗಿದೆ, ಸ್ಪೈಸಸ್ ಘಮ ಇರ್ಬೋದು. ಆಮೇಲೆ ಲೈಟಾಗಿ ಖಾರ, ಜಾಸ್ತಿ ಖಾರ ಇಲ್ಲ. ಕೆಳಗಡೆಯಿಂದ ನೀವು ಎಷ್ಟು ಎತ್ಕೊಂಡು ಹೆಂಗೆ ಮಿಕ್ಸ್ ಮಾಡ್ಕೊಂಡು ತಿಂತೀರೋ ಅದ್ರ ಮೇಲೆ ಡಿಪೆಂಡ್. ಈ ಥರ ಮಸಾಲೆ ಸಿಕ್ಬಿಡ್ತು ಅಂದರೆ ಅದು ಡಬಲ್ ಮಸಾಲೆ ಅಂತ, ಸ್ವಲ್ಪ ಜಾಸ್ತಿ ಮಸಾಲೆ, ರೈಸ್ ಕಮ್ಮಿ ತೊಗೊಂಡು ತಿಂದಾಗ ಹಂಗೆ ಟಿಂಗ್ ಅಂತ ನಿಂತ್ಕೊಂಡ್ಬಿಡುತ್ತೆ ಕೂದಲು. ಸ್ಟ್ರಾಂಗು, ಹುಳಿ ಅಂಶ ಎಲ್ಲ ಫೀಲ್ ಮಾಡ್ಬೋದು. ಅದೇ ಥರ ತಿನ್ನಬೇಕು, ಬೆಸ್ಟು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಒಬ್ಬರು ತಿನ್ಬೋದು ಅಷ್ಟೇ, ಇದು ಕ್ವಾಂಟಿಟಿ. ಒಳ್ಳೆ ಬ್ಯಾಟ್ಸ್ಮ್ಯಾನು. ಬಟ್ ನಾರ್ಮಲಾಗಿ ಫ್ಯಾಮಿಲಿ ಏನಾಯಿತು ಅಂದರೆ ಗಂಡ ಹೆಂಡತಿ ಏನೋ ತರಿಸ್ಕೊಂಡು ಅಂದರೆ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ಕಮ್ಮಿ ತಿಂತಾರೆ, ಒಬ್ಬರು ಕಮ್ಮಿ ತಿಂತಾರಲ್ಲ ಫ್ಯಾಮಿಲಿನಲ್ಲಿ, ಒಬ್ರು ಇದ್ದೇ ಇರ್ತಾರೆ, ಯಾರು ಒಬ್ಬರು ಜಾಸ್ತಿ ತಿಂತಾರೆ, ಒಬ್ರು ಕಮ್ಮಿ ತಿಂತಾರೆ, ಅವ್ರಿಗೆ ಸೆಟ್ ಆಗುತ್ತೆ. ಅರ್ಧ kg ಬಿರಿಯಾನಿ. ಈಗ 65 ಪನ್ನೀರ್ದು 65
ಇದು ಸ್ವಲ್ಪ ಸಟಲಾಗಿದೆ ಅಥವಾ ಬ್ಲ್ಯಾಂಡ್ ಅಂತ ಹೇಳ್ಬೋದು. ಖಾರ ಇದೆ, ಆ ಜಿಂಜರ್ದು ಟೇಸ್ಟು ಸ್ವಲ್ಪ ಖಾರ ಜಾಸ್ತಿ ಇದೆ. ಆಮೇಲೆ ಸಾಸಿವೆ ಯಥೇಚ್ಛವಾಗಿ ಹಾಕಿರೋದ್ರಿಂದ ಆ ಸಾಸಿವೆ ಸಿಗ್ತಾ ಇರುತ್ತೆ, ಬಾಯಿ ಸಿಡಿಯುತ್ತೆ, ಅದ್ರ ಟೇಸ್ಟ್ ಬರುತ್ತೆ. ಇನ್ನು ಮಸಾಲೆ ಟೇಸ್ಟ್ ಏನು ಅಷ್ಟೊಂದು ಜಾಸ್ತಿ ಇಲ್ಲ. ಖಾರ ಒಂದೇ ತಿಂದಿದ್ದು ಅವಾಗಲೇ ಒಂದೇ ಪೀಸು. ಆ ಖಾರ ಹಂಗೆ ಬಿಲ್ಡ್ ಆಗ್ತಾನೇ ಇದೆ. ಸ್ವಲ್ಪ ಖಾರವಾದ ಡಿಶ್ಶು, ಬಿರಿಯಾನಿಗೆ ನೆಂಚ್ಕೊಂಡು ತಿಂದರೆ ಮಜಾ ಕೊಡುತ್ತೆ. ಈಗ ಬಿರಿಯಾನಿ ತೊಗೊಂಡು ಸ್ಟಾರ್ಟರ್ ತೊಗೊಂಡು ರೈಸ್ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಈ ಫ್ರೈ ಪೀಸ್ ಬಿರಿಯಾನಿ ಥರ ಅದು ಚೆನ್ನಾಗಿರುತ್ತೆ. ಬರೀ ಅದೇ ತಿಂದರೆ ಅದರಲ್ಲಿ ಟೇಸ್ಟಲ್ಲಿ ಬರೀ ಖಾರ, ಲೈಟಾಗಿ ಹುಳಿ, ಸಾಸಿವೆ ಫ್ಲೇವರ್ ಇಷ್ಟೇ ಬರ್ತಾರದು. ಮಿಂಟ್ ಚಟ್ನಿ ಜೊತೆಗೆ ಒಂದ್ಸರಿ ಟ್ರೈ ಮಾಡಿದ್ರೆ ಅದ್ರ ಫ್ಲೇವರ್, ಮಿಂಟ್ ಫ್ಲೇವರ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಚೆನ್ನಾಗಿದೆ. ನನಗೆ ಬಿರಿಯಾನಿ ಇಷ್ಟ ಆಯಿತು. ಇದಕ್ಕಿಂತ ಇನ್ನೊಂದೇನೋ ಇತ್ತು ಸ್ಟಾರ್ಟರು, ಬೇಕಾದ್ರೆ ಅದು ಕೂಡ ಚೂಸ್ ಮಾಡ್ಬೋದು. ಎರಡು ಸ್ಟಾರ್ಟರ್ ಇರುತ್ತೆ ಈ ಬಿರಿಯಾನಿ ಚೂಸ್ ಮಾಡಿದಾಗ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟು ಖಾಲಿ ಮಾಡಿಬಿಟ್ಟು ಫಿರ್ನಿಗೆ ಜಂಪ್ ಮಾಡೋಣ. ಫಿರ್ನಿನ ನಮ್ಮ ಹರ್ಷವರ್ಧನ್ ಆರ್ಡರ್ ಮಾಡಿರೋದು, ಸಪ್ರೇಟ್ ಕಾಸು ಕೊಟ್ಟು ಎಕ್ಸ್ಟ್ರಾ. ನೆಕ್ಸ್ಟ್ ಲಾಸ್ಟ್ ಡಿಶ್ಶು ಫಿರ್ನಿ. ಏರ್ ಬಂಡ್ ಅದು ಓಪನ್ ಮಾಡುವ. ಫುಲ್ಲು ತಿಕ್ಕಾದ ಫಿರ್ನಿ, ಒಂದು ರಾಶಿ ಬಾದಾಮಿ ಮೇಲೆ. ಓಹೋ ಐಸ್ ಕ್ರೀಮ್ ಬೀಳ್ತಾನೆ ಇಲ್ಲ ಸ್ಪೂನಿಂದ. ಟೇಸ್ಟ್ ಮಾಡುವ. ಫೈನಲ್ ಟಚಪ್ ಮಾತ್ರ ಸೂಪರ್ ಆಯಿತು. ಟ್ರೈ ಮಾಡಿ, ಒಳ್ಳೆ ಸೈಜ್ ಇದೆ. ಒಬ್ಬರೇ ತಿನ್ಬಿಡ್ಬೋದು ಆರಾಮಾಗೆ. ಮಕ್ಕಳಿಯಲ್ಲ, ಸಿಹಿ ಜಾಸ್ತಿ ಇಲ್ಲ. ಸೂಪರ್ ಸ್ಮೂತಾಗಿ ಹೊಟ್ಟೋಗುತ್ತೆ ಹಂಗೇನೆ. ಆಹಾ, ಬಂಗಾರದಾಗಿದೆ. ಇದು ಇಷ್ಟ ಆಯಿತು. ಮಿಸ್ ಮಾಡಿದಿರಾ ಫಿರ್ನಿನ ಟ್ರೈ ಮಾಡಿ. ಇದು ಆ್ಯಡ್ ಆನ್, ಇದು ಸಪ್ರೇಟಾಗಿ ಕಾಸು ಕೊಟ್ಟು ತೊಗೊಬೇಕು. ಸೊ ಅವಾಗ ಹೇಳ್ದಂಗೆ ಅವೆರಡು ಬಿರಿಯಾನಿ ಮತ್ತು ಸ್ಟಾರ್ಟರು ಒಂದೇ ಅಮೌಂಟಲ್ಲಿ ಬರುತ್ತೆ. ಸೊ ನೀವು ಕೂಡ ಏನಾದರೂ ವೆಜಿಟೇರಿಯನ್ಸ್ ವೀಡಿಯೋ ನೋಡ್ತಾ ಇದ್ದರೆ ಅದು ವೆಜಿಟೇರಿಯನ್ಸ್ ಒಂದ್ಸಲನೇ ಮಾಡಿದ್ದು. ಅವಾಗಿಂದ ಮಟನ್ ಅಂದರೆ ತಲೆ ಕೆಡ್ಸ್ಕೊಂಬಿಡಿ. ಸೊ ಆ ಥರ ಅದು ಟೆಕ್ಸ್ಚರ್ ಇದೆ, ಆ ಥರ ಕಾಣಿಸುತ್ತೆ ಅಂತ ಹೇಳಿದೆ ಅಷ್ಟೇ. ಸೊ ಹಲಸಿನ ಸೀಸನ್ನು ಹಲಸಿನಕಾಯಿ ಬಿರಿಯಾನಿ ಟ್ರೈ ಮಾಡ್ತೀರಾ ಅಂದರೆ ಟ್ರೈ ಮಾಡಿ. ಚೆನ್ನಾಗಿದೆ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ಬಿರಿಯಾನಿ ಮಸಾಲ ಮೇಯ್ನು, ಸೊ ಅದು ಹೈಲೈಟು. ಸ್ವಲ್ಪ ಜಾಸ್ತಿ ಕಲ್ಸ್ಕೊಂಡು ತಿಂದಾಗ ಮಜಾ ಕೊಡುತ್ತೆ. ಆಮೇಲೆ ಅದ್ರ ಜೊತೆ ಸ್ಟಾರ್ಟರ್ ಜೊತೆ ಪನ್ನೀರು ಅಥವಾ ಬೇರೆ ಇನ್ನೊಂದು ಯಾವುದೋ ಸ್ಟಾರ್ಟರ್ ಇದೆ, ಆ ಎರಡರಲ್ಲಿ ಚೂಸ್ ಮಾಡಿ. ಪನ್ನೀರು ಓಕೆ, ಅಥವಾ ನೀವು ಬೇರೆ ಇನ್ನೊಂದು ಸ್ಟಾರ್ಟರ್ ಇದೆಯಲ್ಲ ಅದನ್ನು ಇನ್ನೊಂದು ಸ್ಟಾರ್ಟರ್ ಇದೆ, ಅದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ. ಆಮೇಲೆ ಫಿರ್ನಿ ಮಾತ್ರ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಅದು ಬಿಟ್ಟು ಅವ್ರದ್ದಲ್ಲಿ ನಾನ್ ವೆಜ್ಜು, ಆಬ್ವಿಯಸ್ಲಿ ನಾನ್ ವೆಜ್ ಫೇಮಸ್ಸು. ಮಟನ್ನು, ಚಿಕನ್ ಎಲ್ಲ ವೆಜ್ ಆ್ಯಂಡ್ ವೆರೈಟೀಸ್ ಇದೆ, ಸ್ಟಾರ್ಟರ್ಸ್ ಎಲ್ಲ ಇದೆ. ಅದನ್ನು ಕೂಡ ನಾನ್ ವೆಜಿಟೇರಿಯನ್ಸು ಟ್ರೈ ಮಾಡ್ಬೋದು. ಆಲ್ರೆಡಿ ಬಿರಿಯಾನಿ ಬೈ ಕಿಲೋ ಅದನ್ನು ನಾನು ವೀಡಿಯೋ ಮಾಡಿರ್ಬೇಕು, ನಾವು ಹಳೆಯ ವೀಡಿಯೋ. ಸೊ ಜಸ್ಟ್ ಯಾವುದೇ ರೆಸ್ಟೋರೆಂಟು ಅಕಸ್ಮಾತ್ ನಮ್ಮ ವೀಡಿಯೋನ ಸರ್ಚ್ ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ಆ ರೆಸ್ಟೋರೆಂಟ್ ನೇಮು ಪಕ್ಕದಲ್ಲಿ ಅನ್ಬಾಕ್ಸ್ ಕರ್ನಾಟಕ ಅಂತ ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬರುತ್ತೆ. ಸೊ ಆಲ್ಮೋಸ್ಟು ಎಲ್ಲನೂ ಕವರ್ ಮಾಡಿದ್ದೀವಿ ಅನಿಸುತ್ತೆ ಮೆಜಾರಿಟಿ. ಸೊ ಯಾವುದನ್ನ ವೀಡಿಯೋಸು ನಿಮ್ಗೆ ಯಾರು ನೋಡಬೇಕು, ನಮ್ಮ ರಿವ್ಯೂ ಹೆಂಗಿದೆ, ನಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನೋದನ್ನ ನೋಡಬೇಕು ಅಂದರೆ ಆ ಥರ ಸರ್ಚ್ ಮಾಡ್ಬೋದು. ಯಾವುದೇ ರೆಸ್ಟೋರೆಂಟ್ ಬಗ್ಗೆ ಇದ್ರ ಬಗ್ಗೆನೂ ವೀಡಿಯೋ ಆಲ್ರೆಡಿ ಮಾಡಿದ್ದೀವಿ. ಈಸಲಿ ಇದನ್ನು ಟ್ರೈ ಮಾಡೋಣ ಅಂತ ಮಾಡಿದ್ವಿ ಅಷ್ಟೇ. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ ನಿಮ್ಮ ವೆಜಿಟೇರಿಯನ್ ಫ್ರೆಂಡ್ಸ್ ಅಥವಾ ವೀಗನ್ ಫ್ರೆಂಡ್ಸ್ಗಳಿಗೆ. ಅದು ಇಷ್ಟ ಆಗುತ್ತೆ. ಇದು ವೀಗನ್ ಅಲ್ಲ, ಅದು ಮಾತ್ರ ವೀಗನ್. ಟ್ರೈ ಮಾಡಲಿ ಬಿರಿಯಾನಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ.